ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಕರೆತಿಮ್ಮನಹಳ್ಳಿಯ ಕಾಂತರಾಜು ಎಂಬ ರೈತ ಸುಮಾರು 3 ಎಕರೆ ಹತ್ತಿಯನ್ನ ಬೆಳೆದಿದ್ದು ಅನೇಕ ಗೊಂದಲಗಳಿಗೆ ಸಿಲುಕಿ ಹತ್ತಿಯನ್ನ ಕ್ರಾಸ್ ಮಾಡದೆ ಕೈಬಿಟ್ಟಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ವಿಷಯವನ್ನ ತಿಳಿದು ಶಾಸಕ ಟಿಬಿ ಜಯಚಂದ್ರ ಅವರ ಸುಪುತ್ರ ಸಂಜಯ್ ಜಯಚಂದ್ರ ಹಾಗೂ ಸಮಾಜ ಸೇವಕ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಅವರು ಭೇಟಿ ನೀಡಿ ಅವರಿಗೆ ಆರ್ಥಿಕ ಸಹಾಯ ನೀಡಿ ಮಾನವೀಯತೆ ಮೆರೆದರು. ಗ್ರಾಮದಲ್ಲಿ ನಮ್ಮ ದೊಡ್ಡ ಬಾಣಗೆರೆ ಪಂಚಾಯತಿಯ ಇಲ್ಲಿ ನಮ್ಮ ಕಾಂತರಾಜು ಅವರ ಜಮೀನಿಗೆ ನಾನು ಇವತ್ತಿನ ದಿನ ಬಂದಿದ್ದೇನೆ. ಈಗ ಈ ಹತ್ತಿ ಬೆಳೆಗಾರರ ಸಮಸ್ಯೆ ಏನು ನಮಗೆ ಕೇಳ್ಬಂತು ಒಂದ್ 3 ದಿನದ ಹಿಂದೆ ಭಾನುವಾರ ಕಳೆದ ವಾರ. ಆ ಸಂದರ್ಭದಲ್ಲಿ ಹತ್ತಿ ಬೆಳೆಗಾರರು ಏನು ಬೆಳೆದಿರುವಂತ ಏನು ಇಳುವರಿ ಏನಿದೆ, ಇದು ಹತ್ತಿದಾಗ್ಲಿ ಅಥವಾ ಬೀಜದ್ದಾಗ್ಲಿ ಅದನ್ನು ಕಂಪನಿಗಳು ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಏಕಾಏಕಿ ಉದಾಸೀನ ಮಾಡ್ತಾ ಇದ್ದಾರೆ, ಇದನ್ನ ಕೊಳ್ಳೋದಿಲ್ಲ. ಮತ್ತೆ ಏನೋ ಕಾರಣಾಂತರಗಳಿಂದ ಅವ್ರಿಗೆ ಏನೋ ಕಾರಣಗಳು ಹೇಳಿ ನಾವು ಅದನ್ನು ಏನೋ ಎಸ್ಕೇಪಿಸಮ್ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಬಹಳ ಸಿಟ್ಟು ಬಂದು ನಾನು ಇಮಿಡಿಯೇಟ್ ಒಂದು 4 ಕಂಪ್ನಿಗಳಿಗೆ ಫೋನ್ ಮಾಡಿ ಅವರಿಗೆ ಬೆದರಿಸಿ ಈ ರೀತಿಯಾಗಿ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ, ಅದಾದ್ಮೇಲೆ ಕೃಷಿ ಅಧಿಕಾರಿಗಳಿಗೆ ಮಾತಾಡಿ ಇವರನ್ನ ಅಂಡರ್ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಇನ್ವೋಕ್ ಮಾಡಿ ಇವ್ರನ್ನೆಲ್ಲ ಒಳಗ್ ಕೂರಿಸಿ ಆಮೇಲೆ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು ಅಂತ ನಾನು ತಾಕೀತ್ ಮಾಡಿದ್ದೆ. ಅಷ್ಟರಲ್ಲೇ ಅವರು ಇಲ್ಲ ಸರ್, ನಾವು ಈಗಾಗಲೇ ನಾವು ಇದ್ರ ಬಗ್ಗೆ ನಿರ್ಧಾರವನ್ನ ತಗೊಂಡಿದ್ದೇವೆ, ಮಂಗಳವಾರ ಮೀಟಿಂಗ್ ಕರೆದಿದ್ವಿ ಅಂತ ಹೇಳಿದ್ರು. ಆವಾಗ ರೈತರು ಎಲ್ಲೋ ಒಂದ್ ಕಡೆಗೆ ಏನೋ ಗಾಬರಿಗೊಳಗಾಗಿ ಯಾವುದೇ ರೀತಿಯಾದಂತ ಈಗ ಕಮ್ಮಿ ದರದಲ್ಲಿ ಮಾರಾಟ ಮಾಡೋದು ಅಥವಾ ಕಿತ್ತಾಕುವಂಥದ್ದು ಮೇವಿ ಅದೆಲ್ಲ ನಡೆದಿರುವಂಥದ್ದು ಅದು ನನ್ನ ಗಮನಕ್ಕೆ ಬಂದಿದೆ. ಅದು ಆಗಬಾರ್ದು ಅಂತೇಳಿ ನಾನು ಅವತ್ತಿನ ದಿನ ಮೀಡಿಯಾ ಮುಂದೆ ನಾನು ಬ್ರೀಫ್ ಮಾಡಿದ್ದೆ. ಮಂಗಳವಾರ ಮೀಟಿಂಗ್ ಕರೆದು ಈಗ ನಾನು ಹೇಳ್ದಂಗೆ ಏನು ನಾನು JD ಅವ್ರಿಗೂ ರಮೇಶ್ ಅವ್ರಿಗೂ ಕೂಡ ಫೋನ್ ಮಾಡಿ ಒಂದೇ ಒಂದು ಕಾಳು ಬಿಡ್ದಂಗೆ ಅವರು ತಗೊಂಡೋಗ್ಬೇಕು. ಯಾಕೆಂದ್ರೆ ಈ ರೈತ ಬೆಳೆಗಾರರು ಇದು ಹತ್ತಿ ಬೆಳೆಗಾರರು ಏನ್ ಬೆಳೆದಿರ್ತಾರೆ ಅದನ್ನ ಕೊಳ್ಳೋದಕ್ಕೆ ಯಾವ ಅಗ್ರಿಮೆಂಟ್ ಬೇಕಾಗಿಲ್ಲ. ಅವ್ನು ಬೆಳೆದಿರೋದು ಅವರಿಗೋಸ್ಕರನೇ, ಅವ್ರಿಗೆ ಉಪಯೋಗಕ್ಕಲ್ಲ. ಆದ್ರಿಂದ ಹಿಂದೆನೂ ಮಾಡ್ಕೊಂಡು ಬಂದಿರೋ ವಹಿವಾಟು ಮುಂದೆನೂ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಲಿ. ಮುಂದೆ ಅವ್ರು ಮಾಡ್ತಾರೋ ಬಿಡ್ತಾರೋ, ಈಗ ಬಂದಿರುವಂತ ಬೆಳೆನ ಅವ್ರು ಕೊಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈವನ್ ನಮ್ಮ JD ಜಾಯಿಂಟ್ ಡೈರೆಕ್ಟರ್ಗೂ ಫೋನ್ ಮಾಡ್ಬಿಟ್ಟು ಇದು ಆಗಲೇಬೇಕು ಅಂತ ಹೇಳಿದೆ. ಅವರು ಕೂಡ ಎಲ್ಲೋ ಒಂದ್ ಕಡೆಗೆ ಸರ್ ಅಗ್ರಿಮೆಂಟ್ ಒಂದು ನೀವು ನೋಡಿ, ಸರ್ಕಾರದ ಒಂದು ಅಂಗವಾಗಿ ನೀವು ಅಗ್ರಿಮೆಂಟಿನ ಕತೆ ಮಾತಾಡ್ಲಿಕ್ಕೆ ಕೂಡುದು, ರೈತರ ರಕ್ಷಣೆಗೆ ನೀವು ಬರಬೇಕು. ಅಗ್ರಿಮೆಂಟಿನ ಕತೆ ಹೇಳ್ಬೇಡಿ. ಅಗ್ರಿಮೆಂಟ್ ಈಸ್ ಅವ್ರು ಬೆಳೆದಿದ್ದಾರೆ, ಅದೇ ಅಗ್ರಿಮೆಂಟ್ ಬೆಳೆದ ಮೇಲೆ ಅದು ಕೊಡ್ಬೇಕಾಗಿರೋದು ಅವ್ರ ಜವಾಬ್ದಾರಿ, ಅದನ್ನು ಕೊಡಿಸ್ಬೇಕಾಗಿರೋದು ಒಳ್ಳೆ ಬೆಲೆ ಕೊಡಿಸ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಇದರಲ್ಲಿ ಸರ್ಕಾರ ತನಗಿರೋ ಏನು ಶಕ್ತಿಯನ್ನು ಉಪಯೋಗಿಸಿದ್ರೆ ಯಾರನ್ನು ಕೂಡ ಬಗ್ಗಿಸ್ಬೋದು ಅಂತೇಳಿ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ಮೇಲೆ ಒಳ್ಳೆ ನಿರ್ಧಾರ ನಿನ್ನೆ ಮಂಗಳವಾರ ಅವರು ತಗೊಂಡಿದ್ದಾರೆ. ಅವರು ಕಂಪನಿಗಳು ಕೂಡ ಎಲ್ಲೋ ಒಂದ್ ಕಡೆಗೆ ಅವ್ರಿಗೆ ಮನವರಿಕೆ ಆಗಿದೆ, ಇವ್ರು ನಾವು ಬಿಡೋದಿಲ್ಲ ಅಂತ ಹೇಳಿ. ಆದ್ರಿಂದ ಒಪ್ಪಿರುವಂತದ್ದು. ಮತ್ತೆ ಇನ್ನೊಂದೇನಂದ್ರೆ, ಈಗ ಕೆಲವಾರು ರೈತರು, ನಾನು ರೈತರಲ್ಲಿ ಮನವಿ ಮಾಡ್ತೇನೆ, ಯಾರು ರೈತರು ಕಡಿಮೆ ದರದಲ್ಲಿ ನೀವು ಯಾರಿಗಾರು ಮಾರಾಟ ಮಾಡಿದ್ರೆ ದಯಮಾಡಿ ನಮ್ಮನ್ನ ಸಂಪರ್ಕ ಮಾಡಿ, ಒಂದು ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ. ನಿಮಗೆ ಈಗ ಫಿಕ್ಸ್ ಆಗಿರುವಂತದ್ದು 50,000. ನಾಳೆ DC ಆಫೀಸಲ್ಲಿ ಮೀಟಿಂಗ್ ಇದೆ, 3 ಗಂಟೆಗೆ ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. 50,000 ಫಿಕ್ಸ್ ಆಗಿದೆ. ಯಾರಾದ್ರೂ ಕಮ್ಮಿ ದರದಲ್ಲಿ ಪಡೆದಿರುವಂತದ್ದು ಏನೋ ನಿಮ್ಮಲ್ಲಿ ಸಮಸ್ಯೆ ಇದೆ ನಮ್ಗೆ ಹೇಳಿ, ನಾವು ನಿಮ್ಮ ಸಹಾಯಕ್ಕೆ ಬರ್ತೇವೆ. ನೀವು ಲಾಸ್ ಮಾಡ್ಕೊಳ್ಳೋ ಅಂತ ಪ್ರಮೇಯ ಬರಬಾರ್ದು. ಕೆಲವು ನಿರ್ಧಾರಗಳನ್ನ ತಗೊಂಡಿದ್ದಾರೆ ನಿನ್ನೆ ಮೀಟಿಂಗ್ ಅಲ್ಲಿ. ಏನಂದ್ರೆ, ಕೆಲವು ಜನರು ಅದನ್ನ ಕಿತ್ತಾಕಿ ಮೇವಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಬಂತು. ಅದು ಅವರಿಗೂ ಕೂಡ ಪರಿಹಾರ ಬಿಟ್ಟಿದಾರಂತೆ, ಅದು ಗಮನಕ್ಕೆ ಬಂದಿದೆ. ಆದ್ರಿಂದ ಅವರಿಗೂ ಕೂಡ ಒಂದು ಪರಿಹಾರ ಕೊಡಿಸ್ಬೇಕು. ಇಲ್ಲಿ ಅದೇ ವಿಷಯಕ್ಕೋಸ್ಕರ ನಮ್ಮ ಕಾಂತರಾಜನ್ನ ಭೇಟಿ ಮಾಡ್ಕೊಂಡು ನಾನು ಅವ್ರಿಗೂ ಕೂಡ ಹೇಳಿದೆ, ಅವ್ರಿಗೂ ಕೂಡ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಈಗ ತಾನೇ AD ಅವ್ರು ನನಗೆ ಮಾತನಾಡಿದ್ದಾರೆ. ನಮ್ಮ ಶಾಸಕರು ಕೂಡ ತಿಳಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಹೇಳಿ ಹೋಗೋಣ, ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನೋಡ್ ಹೋಗಿ ಅವ್ರಿಗೆ ಒಂದು ಶಕ್ತಿ ತುಂಬೋಗೋಣ ಅಂತ ಹೇಳಿ ಬಂದಿದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ರೈತರ ಸಂರಕ್ಷಣೆಗೆ ನಾವು ಸದಾ ಇದ್ದೇವೆ.